ವೆಲ್ಕಮ್ ಟು ಕುದುರೆಮುಖ. ಅದ ಗಂಗಾಡಿ ಗಲ್ಲಿ ಬರ್ಕಂದ್ರೆ ಸೈನಿಕರೇ ಗ್ಲಾಸ್ ಹಾಕೊಂಡು ಎಲ್ಲೆಲ್ಲ ಕೈಕಾಲು ಹಾಕಿ ಜಾರುದ ಅಂತ ಮರೆ ತೋರುದಿಲ್ಲ ಅಂತದು. ಸ್ವಲ್ಪ ರೆಸ್ಟ್ ಕೊಡ್ರು. ನಮ್ ಪ್ರೀತು ಫಸ್ಟ್ ಅನುಭವ ಹೆಂಗಿತ್ತು ಪ್ರೀತು ಅಂತ ಹೇಳುದು. ಹಿಂಗ್ ಹೋಯ್ ಹಿಂಗ್ ಬಂದ್ ಹಿಂಗ್ ಹೋಯ್ ಹಿಂಗ್ ಫಿನಿಶ್. ಅಂತೂ ಬಂದ್ಬಿಟ್ಟಿ ಮಗ ಒಳ್ಳೆ ಪೇಂಟ್ ಮಾಡಿ ಇಟ್ಟಾಗಿಲ್ಲ. ಎಷ್ಟು ಹತ್ರ ಬಂತ? ನಾವು ಹತ್ತತ್ರ ಸಮುದ್ರ ಮಟ್ಟದಿಂದ ಸುಮಾರು ಮ್ಯಾಲ ಇತ್ತಿ. ನಿಮ್ದು ಲಿಂಬೆ ಹಣ್ಣು ಕೊಯ್ರಿ. ಶರ್ಬತ್ ಮಾಡಂದ್ರ ಲಿಂಬೆ ಹಣ್ಣೆ ಹಾಕವನೆ ಒಳಗಡೆ ಅಣ್ಣ. ನಾರಾಯಣ ಗೋವಿಂದ. ಮತ್ತೆ ಏರ್ ಬಂತಲ್ಲ ಮರ ಕರ್ಮ. ಮುಗಿತನ್ ಖುಷಿಯಾಗಿದ್ದಿದೆ ಮರ ಸಾಲ್. ಟೈಮ್ 4:45. ಈ ಟೈಮಿಗೆ ನಾನು ಆಕ್ಚುಲಿ ಅರ್ಧ ದಾರಿಯಲ್ಲಿ ಇರ್ಕಿತ್ತಿಲ್ಲ, ಒಂದು 25% ಅದು ಕವರ್ ಮಾಡಿರ್ಕಿತ್ತು ಪ್ಲಾನ್ ಪ್ರಕಾರ. ಈಗ ಆತಿಲ್ಲ, ಒಬ್ಬಂಗೋಸ್ಕರ ವೇಟ್ ಮಾಡ್ತಿತ್ತು. ಹಬ್ಬ ಅವನ್ ಫಸ್ಟ್ ಕರ್ಗ ಹಬ್ಬ ಇಲ್ಲಿ ಬಂದಿದ್ದೀಗ. ಬಂದ ನಮ್ಮಣ್ಣ ಬಂದ ಸಾವುಕಾರ. ಇವನೇ ಲೇಟ್ ಮಾಡಿದ್ದ. ಅಪ್ಪಲ್ಲ ಅಪ್ಪ ಲೇಟ್ ಆಯ್ತು. ಗೆದ್ದಿನ ನಾನು ಹೇಳ್ಕೊಬೇಕಂತ ಬರ್ತಾ ಓಡಾಡ್ತಾ ನಾನು ಈಗ ಓಡಾಡ್ತಾ ಹೇಳಿದೆ ಮತ್ತೆ ಹೊರಟ. ಜನ ಇತ್ತು ಹೊರಟಿತ್ತ ಹಬ್ಬ. ಚೆಕ್ ಪೋಸ್ಟ್ ಮಳೆ ಚೆಕ್ ಪೋಸ್ಟ್ ಆಗಿತ್ತ ಹಬ್ಬ. ವೆಲ್ಕಮ್ ಟು ಕುದುರೆಮುಖ. ಹೋದಿತ್ತು ಆ್ಯಕ್ಚುಲಿ 6 ಗಂಟೆಗೆ ಚೆಕ್ ಪೋಸ್ಟ್ ಸ್ಟಾರ್ಟ್ ಅಂತ ಹೇಳಿ ಪ್ಲ್ಯಾನ್ ಇದ್ದಿದ್ದು, ಬಟ್ ಲೇಟ್ ಆಯ್ತು. ಎಲ್ಲೆಲ್ಲ ಹೋಗಿ ಎಂತೆಲ್ಲ ಮಾಡಿ ಒಬ್ಬರೊಳಗೆ 9 ಗಂಟೆ 3 ಗಂಟೆ ಡಿಲೇ. ಈಗ ಟ್ರೆಕ್ಕಿಂಗ್ ಮಾಡೋದು ಮಾತ್ರ ಎಲ್ಲ ಬದಿ ಅನ್ಸುತ್ತೀಗ. ಬನ್ನಿ ಹಬ್ಬ ಶುರು ಮಾಡುವ. ವೆಲ್ಕಮ್ ಟು ಕುದುರೆಮುಖ ಗಂಗಾಡಿ ಕಲ್ಲು. A few moments later. ಅಣ್ಣ ಸ್ಟೀಪ್ ಇದ್ರ ಬೇಡ, ನೀವು ಬನ್ನಿ. ಹಲೋ ಅಗ್ರಜ, ವೆಲ್ಕಮ್ ಟು ನ್ಯೂ ವಿಡಿಯೋ. ವೆಲ್ಕಮ್ ಟು ಕುದುರೆಮುಖ ಗಂಗಾಡಿ ಕಲ್ಲು. ಟ್ರೆಕ್ಕಿಂಗಿಗೆ ಹೊರಟಿದ್ದೀಗ 8 ಕಿಲೋಮೀಟರ್ ಟ್ರೆಕ್ಕಿಂಗ್ ಚಾರಣ. ಅಪ್ಪ ನಮ್ಮ ಜೊತೆಗೆ ಗೈಡ್ ಇದ್ರು. ನಿಮ್ಮ ಹೆಸರು ಸರ್? ವಿಜಯ್. ನಿಮ್ಮೂರು? ಕುದುರೆಮುಖನ. ನಾವ್ ಆಕ್ಚುಲಿ ಎದ್ದಿದ್ ಲೇಟ್ ಅಲ್ಲ, ಇವನ್ ಆಕ್ಚುಲಿ ಬೆಂಗಳೂರಿಂದ ಊರಿಗೆ ಬಂದು ಅಲ್ಲಿಂದ ಪಿಕ್ ಮಾಡಿ ಬಂದಿದ್ ಇವತ್ತು. ಎಂತ ಆಯ್ತು ಅಂದ್ರೆ ಟ್ರೈನ್ ಬರೋದು 5 ಗಂಟೆ ಆಯ್ತಾ ಬೆಳಿಗ್ಗೆ. ಹಾಗಾಗಿ ಇಲ್ಲಾಂದ್ರೆ 6 ಗಂಟೆ ಮಾಲಾ ಚೆಕ್ ಪೋಸ್ಟ್ ಅಲ್ಲಿ ಇರ್ಬೇಕಂತ ಪ್ಲಾನ್ ಇತ್ತು ನಮ್ದು. ನಾವ್ ಮನೆಯಿಂದ ಹೊರಟಿದ್ದೆ 6 ಆಯ್ತು. ಎಂತ ಮಾಡೋದಲ್ಲ. ನಮ್ಮ ಇವತ್ತಿನ ಈ ಟ್ರೆಕ್ಕಿಂಗಿನ ಸೂತ್ರಧಾರ ಪ್ರಧಾನ ಅರ್ಚಕರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನಯನ್ ಕುಮಾರ.
ನೆಕ್ಸ್ಟ್ ಬಸ್ ಇಲ್ಲ ಟೈಮ್ ಎಷ್ಟೀಗ 38 9:38 ಅಂದ್ರೆ ಆಲ್ಮೋಸ್ಟ್ 9:45, ಬಟ್ ಇನ್ನು ಚಳಿ ಇತ್ತು. ಎಲ್ಲ ತಿಂಡಿ ಆಯ್ತು. ಬೇಗ ಕೇಂಡ ಮಗ ಆಗಿಲ್ಲ ಅನ್ಕೋ, ಏನ್ ಮಾಡಕ್ ಆಗಂತ ತಿಂಡಿ ಮಾಡ್ತೀನಿ ಆಗಿತ್ತಲ್ಲ ಎಂತ ಇಲ್ಲ, ನೋಡ್ಕೊಳಕಷ್ಟೇ. ಈಗ ಪ್ಲಾನ್ ಎಂತ ಗೊತ್ತಾ, ಈಗ 2 ಕಿಲೋಮೀಟರ್ ಆದ್ಮೇಲೆ 2 ಕಿಲೋಮೀಟರ್ 80 ಡಿಗ್ರಿ ಸ್ಟೀಪ್ ಹೋಗ್ತಾರ, ಹೊತ್ಕೊಂಡ್ ನಾನ್ ಕೆಳಗೆ ಈಗ ವಿಡಿಯೋ ಮಾಡ್ತೇನೆ, ಹೋಯ್ ಬನ್ನಿರಪ್ಪ. ಅದಾ ತಗೋರ ಅಲ್ಲಿಗೋ ಈಗ ಹತ್ರ ಶಿಫ್ಟ್ ಮಾಡೋಣ ಒಂಚೂರು ಕ್ಯಾಮ್ರಾ ಹತ್ರ ಇರ್ತಾನೆ. ಬ್ಯಾಕ್ ಸೈಡ್ ಬೇಡ, ಬ್ಯಾಕ್ ಸೈಡ್ ನೀವು ಏನ್ ನಾ ಬಂದೆ ಬಿಡು, ಲೆಕ್ಕ ಇಲ್ಲ ಮರ, ಪಾಪಿಗಳ ಮರ ಅಲ್ಲ ಎಲ್ಲ ಆ ಟವರ ತೋರ್ತಿತ್ತಾರ ಕಡ್ಡಿ ಅದೇ ದೇವರಾಣ. ಗಡ್ರೆ ಚಾ ಕುಡಿಸ್ತೀರಲ್ರಿ, ಮನ್ಸ ಇದೀರಿ ಇದೀರಿ. ನಮ್ಮ ಇಂದಿನ ಉಪಹಾರ ಫಲಹಾರ ಎಲ್ಲ ಹಾರ ಫಸ್ಟ್ ಹುಡಿ ಆಯ್ತು ಮನೆ ಕೈಯಲ್ಲಿ. ಚಿಕ್ಕಿ ಬೇಕಾ? ಚಿಕ್ಕಿ ಸಮೇತ ಚಿಕ್ಕಿ, ಯು ವಾಂಟ್ ಚಿಕ್ಕಿ? ಅದಾ ಅದೊಂದು ವ್ಯೂ ಪಾಯಿಂಟ್. ಅದೇ ಡ್ಯಾಮ್ ತೋರ್ಲನ್ನ ಅನ್ಸೈಡ್ ಬೋಡಪ್ಪ, ವ್ಯೂ ಪಾಯಿಂಟ್ ಇದು ಈ ಬದಿ ಎಲ್ಲ ಕಾಣುತ್ತ. ಒಬ್ನೇ ಕಾಣ್ತಾ ಅಂದ್ರೆ ನಾನೇ ಮೈನ್ ಕ್ಯಾರೆಕ್ಟರ್ ಅಣ್ಣ ನಂದು ವಿಡಿಯೋದಾಗೆ. ಸಮೇತ 4 ಕಿಲೋಮೀಟರ್ ಅಷ್ಟೇ ಮಗ ಅಂದ, ಈ ತರ ಭಯಾನಕ ಇದ್ದದ್ದು ಹೇಳಲೇ ಇಲ್ಲ. ವಿಷಯ ಗೊತ್ತಾ, ನಂಗೂ ಈ ವಿಷಯ ಗೊತ್ತಿಲ್ಲ, ನಾನ್ ಬರೀ ಮ್ಯಾಲಿನ ಫೋಟೋ ಮಾತ್ರ ಅಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್ ಇದೆಲ್ಲ ನಿಮಗೆ ಟ್ರೈಲರ್ ನಾವು ಪಿಕ್ಚರ್ ಕಾಣ್ತಿಲ್ಲ, ಬೇಡ ಪಿಕ್ಚರ್ ಬೇಡ, ಟ್ರೈಲರ್ ಆಗಿ ಕಾಣ್ತೀವಿ ಸಾಕು. ನಮ್ಮ ತರನೇ ಬಂದಿರೋ ಆಡಿಯನ್ಸ್ ನೋಡಿ. ಸಮೇತ 6 - 5 = 1. ಅಲ್ಲಲ್ಲ ಅದೇ ಈಗ 1 ನಾವು 5 ಜನ ಉಳಿದೊಬ್ರೆ ಗೈಡ್. ಹಾ, ಈಗ ಗಂಗಾಡಿ ಗಲ್ಲಿಗೆ ಬರ್ಕಂದ್ರೆ ನೀವು ಒಂದೇ ಆನ್ಲೈನ್ ಟಿಕೆಟ್ ಮಾಡ್ಕೊ. ಆನ್ಲೈನ್ ಟಿಕೆಟಿಗೆ ಒಬ್ಬರಿಗೆ 475 ಪ್ಲಸ್ ಇಲ್ಲಿ ಗೈಡ್ ಚಾರ್ಜ್ 1000, ಮತ್ತು ಪ್ಲಸ್ ನಮ್ದೀಗ 3 ಬೈಕ್ ಇತ್ತು, ಬೈಕಿದು ಪರ್ ಬೈಕ್ 25 ರೂಪೀಸ್ ಪಾರ್ಕಿಂಗ್ ಚಾರ್ಜಸ್, ಒಟ್ಟು 1075. ಅದು ಬಿಟ್ಟು ಇನ್ನು ಆನ್ಲೈನ್ ಬುಕ್ ಟಿಕೆಟ್ ಬಿಟ್ಟರೆ ಇನ್ನೊಂದು ಆಪ್ಷನ್ ಅಂದರೆ ಆಫ್ಲೈನ್. ಅದು ನೀವು ಕುದುರೆಮುಖ ಸರ್ಕಲ್ಲಿಗೆ ಹೋಗಿ ಆಫೀಸಲ್ಲಿ ಎಂಟ್ರಿ ಮಾಡಿ. ಆಫ್ಲೈನ್ ಇಲ್ಲ ಬ್ರೋ, ಆಫ್ಲೈನ್ ಇಲ್ವಾ? ಇಲ್ಲ. ಮತ್ತೆ ಅವರೆಲ್ಲ ಹೋಗಿದ್ದು ಅದು ಅಲ್ಲಿ ನಾವು ಮೊನ್ನೆ ಮಾಡ್ತಲ್ಲ, ಅದು ನೋಡ್ತಾ ಇದೆ, ಕಟ್ ಮಾಡ್ತಾ, ಅದು ಕಟ್ ಮಾಡುವ, ಚೆಕ್ ಮಾಡಿ. ಕಟ್ ಮಾಡಿ ಸಾಕು. ಇಲ್ಲೊಂದು ಬ್ರಿಡ್ಜ್ ಹಾಕಬೇಕಿತ್ತಲ್ಲ, ಕೇಬಲ್ ಕಾರ್ ಇದ್ದಿರೋ ಒಳ್ಳಾಗ್ತಿತ್ತು. ಇಲ್ವಾ ದಿಸ್ ಇಸ್ ಗಂಗಾಡಿ ಗಲ್ಲು, ನಾರ್ಮಲ್ 4 kilometer ಟ್ರೆಕ್, 4+4 until you hit this
ದೋಣಿ ಸಾಗಲಿ ಮುಂದೆ ಹೋಗಲಿ. ಧೋಣಿಯ ರವಿ ಒಳ್ಳೆ ಪದ್ಯ ಹೇಳ್ತಾನ ಹೌದಾ? ಎಸ್ ಬ್ರೋ. ನನಗೆ ಹಾಡ್ರಿ ಮತ್ತೆ ಬೇಡ, ಒಂದೇ ಸಲ ಸಬ್ಸ್ಕ್ರೈಬರ್ಸ್ ಎಲ್ಲ ಏರ್ತರು. ಸಿಚುವೇಶನ್ ಹೆಂಗೈತಂದ್ರೆ, ನಾ ಕಾಣೋ ಲೋಕವನ್ನು ಕಾಣೋರು ಯಾರು ಆ ಥರ ಐತಿ. ಗ್ಲಾಸ್ ಹಾಕೊಂಡು ಎಲ್ಲೆಲ್ಲ ಕೈಕಾಲು ಹಾಕಿ ಜಾರುದೆ ಅಂತ ಮರೆ ತೋರುದಿಲ್ಲ ಅಂತದು. ಗ್ಲಾಸ್ ತೆಗುದೇ ಬೆಟ್ರ ಅಂದ್ರೆ ಸುಮ್ಮನೆ ಶೋಕಿ ಮಾಡೋಕೆ ಹೋಯ್ ಮತ್ತೆ ಹೆಂಗು ನಾಳೆ ಟ್ರೈನಿಂಗ್ ಇದ್ದಾನ ಕಾಣ್. ನಾನು ನನ್ನ ಹೆಣ ಹತ್ತೀಗ ನಾಳೆ ಪುಣೆ ಹೋಯ್ತು ನಂಗೆ. ಟ್ರೈನಿಂಗ್ ಮಾಡ್ತಿದ್ದೆ ಸೈನಿಕರೇ ಅವರಿಬ್ರು ಎಂತ ಮೆಸಲ್ ದಾರಿ ಗೊತ್ತಿದೆ. ಸ್ವಲ್ಪ ರೆಸ್ಟ್ ಕೊಡ್ರು. ಎಲ್ಲ ಇದು ಟವರ ಯಾವ್ದಲ್ವಾ? ಫಸ್ಟ್ ವ್ಯೂ ಪಾಯಿಂಟ್. ಖುಷಿ ಆಯ್ತು ಮಾರೆ. ವ್ಯೂ ಪಾಯಿಂಟ್ ಅಂದ್ರೆ ಒಲ್ಲಿಟ್ಟಲ್ಲ ಕೂಡ ಹತ್ತುದಾಗಿತ್ತಲ್ಲ. ಫಸ್ಟ್ ವ್ಯೂ ಪಾಯಿಂಟ್. ವೆಲ್ಕಮ್ ಟು ಫಸ್ಟ್ ವ್ಯೂ ಪಾಯಿಂಟ್. ಫಸ್ಟ್ ವ್ಯೂ ಪಾಯಿಂಟ್ ಅಲ್ಲ ಇದೆಯಾ? ಅದು ಎತ್ತಿನ ಭುಜನ ಒಳ್ಳೆ ಐತಿ ನಮ್ ಪ್ರೀತು ಫಸ್ಟ್ ಅನುಭವ ಹೆಂಗಿತ್ತು ಪ್ರೀತು? ತುಂಬ ಅನಿಸ್ತಾ ಇದೆಯಾ ಪ್ರೀತು? ಎಂತ ಹೇಳುದು, ವರ್ಣಿಸಲು ಪದವಿಲ್ಲ. ಇನ್ನು ಅಲ್ಲಿಗೆ ಹೋಯ್ಕಲ್ಲ ಫಸ್ಟ್ ವ್ಯೂ ಪಾಯಿಂಟ್ ಆಗಿ ಹಿಂಗೆ ಅಲ್ಲ, ಅಲ್ಲಿ ಹಾಪುದಲ್ಲ, ಅಲ್ಲಿ ಹಾಪು ರೂಟ್ ಕಂಡೆ ತಲುಪಿಸಿ ಅದನ್ನ ತಗೊಂಡು ಹೋಯ್ತು. ಅವಷ್ಟೇ. ಎಂತ ಮಗ ಏನೋ ಹೇಳ್ತಿದ್ದೆ ಹಂಗತ್ಲೆ ಅದನ್ನೇ ಸೇರ್ತಿದ್ದೆ. ಅಲ್ಲಂಟರ್ನ ಒಂಚೂರು ಮುಂದಾಗಿ ಅಲ್ಲಂಟರ್ನ ಪಟ್ರಕ್ಕಲ್ಲ ಫುಲ್ ಜಾಲಿ ಜೋಶ. ಜಾಲಿ ಜಾಲಿ ಎಲ್ಲ ಜಾಲಿ. ಖಾಲಿ ಖಾಲಿ ಎಲ್ಲ ಖಾಲಿ. ಎಲ್ಲ ಖಾಲಿ. ಅದ್ಯಾವ್ದಾ ಹೈವೇ? ನಾವು ಹಾದ್ದೀಗ ಅದೇ ರೋಡ್ ಹೋಯ್ತು ಸಂಸೆ ಸಂಸರ್ಗ ಮೊನ್ನೆ ನಿಲ್ಸ್ತಲ್ಲ ಹಾ ಅದು ಅದೇ ಇರ್ಬೇಕು. ಓಕೆ. ಅಲ್ಲಿ ಡ್ಯಾಮ್ ಬತ್ತಲ್ಲ ಈಗ ಡ್ಯಾಮ್ ವ್ಯೂ ತೋರ್ತಲ್ಲ. ಪಾಪ ನಾನು ಪಾಡ್ಗ ಬೆಳಿಗ್ಗೆ ಎಟ್ಟೆ ಟ್ರೈನ ಬಂದ ನೇನಾ ಆತ ನೇನ ಬಾ. ಇವ ತಮ್ಮ ಬಿಟ್ಟಾಕಿ ಬತ್ತ ತಮ್ಮ. ಬ್ಯಾಗಲ್ಲಿ ವೆಯ್ಟ್ ಇದ್ಯಾರಿದು? ಹಲೋ, ಹೌ ಆರ್ ಯು? ಬಡ ಜೀವ ಎಲ್ಲೋಯ್ತು. ಇನ್ನೊಂದು ಜೀವ ಎಲ್ಲಿದೆ? ಮಿಸ್ಟರ್ ನಯನ್ ಕುಮಾರ್. ಇಲ್ಲ, ನಯನ ಬಿದ್ದವನ ಅಂತ ಮರೆ. ನಯನ ನಯನ ಮಗ ವಾಯ್ಸ್ ಮಾತ್ರ ಇತ್ತು. ಸುಭಾಷ ಬಂದ್ ಹಿಂಗೆ ಫಿನಿಶ್. ಹೇಗಾಗ್ತಿದೆ? ಕುತ್ಕೊಂಡು ಬರ್ತಾ ಇದೆ ಎಲ್ಲ ಲೈಫಲ್ಲಿ ಬೇಡ, ಈ ಟೈಮಲ್ಲಿ ಲೈಫೆಲ್ಲ ಬೇಡ, ಫಿಲಾಸಫಿ ಬೇಕಾ? ಲೈಫಿಗೆ ತಳ್ಳು ಹಾಕ್ಬಿಡ್ತೀನಿ, ಸೀದಾ ಹೋಗ್ಬಿಡ್ತೀಯಾ. ಜಸ್ಟ್ ಎಂಜಾಯ್ ದ ಮೂಮೆಂಟ್.
ಯಾವ್ದೋ ಮಾಡ್ಬಿಡುದು ಹೋಗ್ಬಿಡು. ಬಂದ್ಬಿಟ್ರಿ. ಸ್ವಲ್ಪ ದೂರ ಬನ್ನಿ ಅಪ್ಪ. ಅಂತೂ ಎಂತ ಬಂದ್ಬಿಟ್ಟಿ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದೇ ಡ್ಯಾಮ್ ಲಕ್ಕ ಡ್ಯಾಮ್. ಬ್ಯಾಕ್ ಗ್ರೌಂಡ್ ವ್ಯೂ ಗಣಿ ಹೊಳಿ ಅದ ಡ್ಯಾಮ್ ಲಕ್ಕ ಡ್ಯಾಮ್. ಹಾ ಮಗ ಒಳ್ಳೆ ಪೇಂಟ್ ಮಾಡಿ ಇಟ್ಟಾಗಿಲ್ಲ. ಯಾವ ಡ್ಯಾಮ್ ಅದು? ಲಕ್ಕಿಯ ಡ್ಯಾಮ್. ಪೀಕ್ ಗಂಗಾಡಿ ಪೀಕ್ ಅಲ್ಲಿವಪ್ಪ. Crazy. ಎಷ್ಟು ಹತ್ರ ಬಂತ? ನಾವು ಹತ್ತತ್ರ ಸಮುದ್ರ ಮಟ್ಟದಿಂದ ಸಮುದ್ರ ಮಟ್ಟದಿಂದ ಸುಮಾರು ಮ್ಯಾಲ ಇತ್ತಿ. ಎಷ್ಟಂತ ಗೊತ್ತಿಲ್ಲ. ಆಕಾಶ ಮಾಡ್ತಾರೆ. ಸ್ವರ್ಗ ಬಿದ್ರೆ ಇನ್ನೊಂದು ಲೆವೆಲ್ ಸ್ವರ್ಗಕ್ಕೆ ಹೊತ್ತು ನಾವು. ಲೆವೆಲ್ ಅಪ್ಪತ್ ಯಾರೊಂದು ದುಡ್ಡು ಈಗ ನಮ್ಮ ರವಿ ಅವರು ಕೂತ್ಕೊಳ್ತಿದ್ದಾರೆ. ತುಂಬಾ ಹೆದರಿಕೆಯಿಂದ ಕುಡಿ ಕುಡ್ ಮಾಡಿ ಓಕೆ. ಸ್ಪೈಡರ್ ಮ್ಯಾನ್ ಮತ್ತೆ ಮುಂದೆ ಮಕ್ಕಳೆಲ್ಲ ಜ್ಯೂಸ್ ಮಾಡ್ತಾವ ಅನ್ಕ ಕರ್ಕ ಬಂದಪ್ಪ. ಎಲ್ಲೋ ಅದನ್ನು ಗೊತ್ತಿಲ್ಲ. ಲಿಂಬೆ ಹಣ್ಣು ಜ್ಯೂಸ್ ಅಂತೇಳಿ. ಬಾಳೆಹಣ್ಣು ಕೊಡ್ರ ಬಾಳೆಹಣ್ಣು. ಯಾರದ್ದು? ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಫಸ್ಟ್ ಲಿಂಬೆ ಹಣ್ಣು ಒಂದು ಸಾಕ. ಕ್ವಾಂಟಿಟಿ ಕಮ್ಮಿ ಇತ್ತು. ವಿಡಿಯೋದಾಗ ಜಾಸ್ತಿ ತಿಂದ ಅಂದಾಗ ಕ್ವಾಂಟಿಟಿ ಕಮ್ಮಿ ಕ್ವಾಂಟಿಟಿ ಅಂತ ನೀರು ಕ್ವಾಂಟಿಟಿ ಸಾಕದು. ಸಾಕಾ? ಸಾಕು. ಎಂತ ಬೈರ ಗಂಟಿ ನೀವೆಲ್ಲ. ಅಣ್ಣ ರಸಗುಲ್ಲ ಮಾಡು ಪಾಕ ಅಲ್ಲ ಅದು, ಶರ್ಬತ್ ಮಾಡುದು. ನಿಮ್ದು ಲಿಂಬೆ ಹಣ್ಣು ಕೊಯ್ರಿ. ಮತ್ತೆ ಫಸ್ಟೇ ಲಿಂಬೆ ಹಣ್ಣು ಹಾಕಿದ್ರೆ ಸಕ್ಕರೆ ಫಾಸ್ಟ್ ಕರಗುದಿಲ್ಲ. ಹೌದು. ಸೈಂಟಿಫಿಕ್ ಟ್ರೂತ್. ಬಿಕಾಸ್ lemon has acidity. Citric acid. Acidity. ಅದೇ acid. Citric acid in its nature. Yeah. So it won't ಕನ್ನಡದಾಗ ಹೇಳಲ್ಲ. ಅದು ಸಕ್ಕರೆಯನ್ನು ನೀರಿನಲ್ಲಿ ಬೇಗ ಕರಗಲು ಬಿಡುವುದಿಲ್ಲ. ಸೊ ಎಲ್ಲ ತಿಳ್ಕೊಳ್ಳಿ. ಫಸ್ಟ್ ಲಿಂಬೆಹಣ್ಣು ಹಾಕಿ ಹಿಂಡುದಲ್ಲ, ಸಕ್ಕರೆ ಕಲ್ತ್ಕಣಕ. ಸಕ್ಕರೆ ಫಾಸ್ಟ್ ಕರ್ಗ್ರ ಮೇಲೆ ಲಿಂಬೆಹಣ್ಣು ಆ್ಯಡ್ ಮಾಡಿ ಶರ್ಬತ್ ಮಾಡುವ ವಿಧಾನ ಆಯ್ತು. ಗೊತ್ತಾಯ್ತಲ್ಲ. ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ ಈ ಮಗನ ಶರ್ಬತ್ ಮಾಡಂದ್ರ ಲಿಂಬೆ ಹಣ್ಣೆ ಹಾಕವನೆ ಒಳಗಡೆ ಅಣ್ಣ. ವಾವ್, ಕೈ ಜಾರಿ ಬಿದ್ದದ್ದು. ನಂಗ್ ಬೇಡ ಅಣ್ಣ, ನೀವೇ ಕುಡಿನಿ. ನಮ್ಗಿದೇ ಸಾಕು. ಸ್ನ್ಯಾಕ್ಸ್ ಹಬ್ಬ ಎಲ್ಲ ಮುಗಿಸಿದೆ ಗಣಿ. ವ್ಯೂ ಗಣಿ, ಆಹಾ ಎಂತ ವ್ಯೂ. ಗಂಗಾಡಿ ಕಲ್ಲು 12 ಗಂಟೆ ಆಯ್ತು ಈಗ. ಗಂಗಾಡಿ ಕಲ್ಲು
ಅಂಗನವಾಡಿ ಗೊಲ್ಲಲ್ಲ, ಗಂಗಾಡಿ ಗೊಲ್ಲ. ಯಾವ್ದು ಬೇಡ ನಾ ಕೆಳಗೆ ಎಂತ ಆಯ್ತು? ಮೋಟರ್ ಆನ್ ಮಾಡುಗ ಹೋಯ್ ಬಾ. ಒಂದು ಪ್ರಕೃತಿ ಹಾನಿ ಉಂಟು ಮಾಡ್ತಿದ್ದಾರೆ. ಕೇಳ ವಿಷಯ ಕೇಳ. ನಾ ಹೇಳ್ದೆ ಇದನ್ನೆಲ್ಲ ಒಟ್ಟು ಮಾಡ್ರೆ ಕಬ್ಬಿಣ ಸಿಗತ್ತ. ಪ್ರೂಫ್ ಎಂತ ಕೇಂಡ, ಅದಕ್ಕೆ ಮ್ಯಾಗ್ನೆಟ್ ಉಂಟತ್ತ ಅಂದ. ಅದಕ್ಕೆ ಮ್ಯಾಗ್ನೆಟ್ ಎಲ್ಲಿ ಇತ್ಕೊಂಡೆ? ರವಿ ಅಣ್ಣ ಹೊಸ ಮೊಬೈಲ್ ತಕೊಂಡಿದ, ಮ್ಯಾಗ್ನೆಟ್ ಐಫೋನ್ ಹುಣ್ಸುಕ ತಂದಿದ. ಒಂದು ತಮ್ಮ ಅಷ್ಟು ಹೇಳ್ರಿ ಇಂಥ ತಮ್ಮ ಯಾರಿಗ್ ಬೇಕು? ಗಮ್ಮತ್ತಲ್ಲ ಆಯ್ತಾ? ಸ್ವಲ್ಪ ಲೇಟ್ ಆಯ್ತು, ರೆಸ್ಟ್ ತಗೊಂಡದ್ ಜಾಸ್ತಿ ಆಯ್ತು. ನಾವು ಈಗ ಬೇಡ, ಈಗ ಇಳುವತ್ತಿ ವಿಡಿಯೋ ಮಾಡೋಕೆ ಆತಿಲ್ಲ. ಎಂತಕ್ಕಂದ್ರ ಕಾಣಿ ಪಾತಾಳ, ಈ ಪಾತಾಳದ ನಾವು ಇಳುವುದೇ ಕಷ್ಟದಾಗೆ, ಇನ್ನು ವಿಡಿಯೋ ಮಾಡ್ರೆ ಆಯ್ತು. ಸೊ ಕೆಳ ಸಿಕ್ತೆ, ಇನ್ನೊಂದು ಪ್ಲೇಸಿಗೆ ಹೋಗ್ಕಿತ್ತ ಹಪ್ಪ ಇದುಂಟು. ಹಿಂಗ್ ನಡ್ಕೋರು ಹೋಯ್ಕೆ ಮತ್ತೆಂತ ಏನಾಗಿಲ್ಲ ಕಮಾನ್ ಬ್ರೋ. ಆಲ್ ಇಸ್ ವೆಲ್. ನಾರಾಯಣ ಗೋವಿಂದ. ವೆಂಕಟರಮಣ ಈಗ ನೆರೆದಿರ್ತಕ್ಕಂಥ ಸಮಸ್ತ ಬಂಧುಗಳೇ, ಭಕ್ತಾಭಿಮಾನಿಗಳೇ, ಇಂದಿನ ಅಧ್ಯಕ್ಷ ಸ್ಥಾನದಲ್ಲಿ ರವಿಕಿರಣ ಮತ್ತೆ ಏರ್ ಬಂತಲ್ಲ ಮಾರ ಕರ್ಮ. ಮುಗಿತನ್ ಖುಷಿಯಾಗಿದ್ದಿದೆ ಮರ ಸಾಲ ಇದಾ ಇಲ್ಲ ಕೊಡ್ತೀನಿ ಮನೆಗೆ. ಇಳಿದ್ರ ಮೇಲೆ ಕಾಲೇಜ್ ವಿಡಿಯೋ ಮಾಡ್ತೇವೆ ಬಾಯ್. ಫೈನಲಿ ಬಂತಾನ? ನೀವು ಆಗಳಿಂದ 1.5 ಕಿಲೋಮೀಟರ್ ಅಂತಿದ್ದ, 1.5 ಕಿಲೋಮೀಟರ್ 11 ಕಿಲೋಮೀಟರ್ ಕರ್ಕೊಂಡ್ ಬಂದೇವ. ಕೆಲವೊಂದ್ಸಲ ಅದೇ ಅನ್ಸತ್ ಎಲ್ಲ ಬಿಟ್ಟು ಡಿಸಪಿಯರ್ ಅಪ್ಪ ಅಂತೇಳಿ. ಬಟ್ ಇನ್ನು ಕೆಲವು ಸಲ ಅದೇ ಮನೆ ಹತ್ರದವರ ಅಕ್ಕಪಕ್ಕದವರ ಎಲ್ಲ ಸ್ವಲ್ಪ 1-2 ವಾರ ಎಲ್ಲರೂ ಹಬ್ಬದ ಮಿಸ್ ಆಗಿರುತ್ತಲ್ಲ, 1 ವಾರ ಸ್ಕಿಪ್ ಆರ. ಇವತ್ತೆಲ್ಲೋ ಇಲ್ದಾರ ಯಾರಾದ್ರು ಅಲ್ಲೇ ಪ್ಯಾಟೆಲ್ಲ ಸಿಕ್ತಾರಲ್ಲ, ಇವತ್ತೆಲ್ಲೋ ಇಲ್ದ ಮತ್ತೆಲ್ಲೋ ಇಲ್ದ. ಮತ್ತೀಗ ಇನ್ನೊಂದಂತಂದ್ರೆ ನನ್ನ ರಿಲೇಷನ್ ಇರ್ಲಿ ಎಲ್ಲ ಫ್ರೆಂಡ್ಸ್ ಯಾರಾದ್ರು ಇರ್ತಾರಲ್ಲ, ಅವ್ರ ಹಂಗೆ ಯಾವ್ದಾದ್ರು ಟ್ರಾವೆಲ್ ವಿಡಿಯೋ ಇದ್ರೆ ಅದನ್ನ ನಂಗೆ ಟ್ಯಾಗ್ ಮಾಡುದು, ಇಲ್ಲ ನಂಗೆ ಕಳ್ಸುದ, ವಾಟ್ಸಪ್ ಅಲ್ಲೆಲ್ಲ ಕಳ್ಸುದ, ಫೇಸ್ಬುಕ್ ಇದು ಅದು ಇನ್ಫಾರ್ಮೇಶನ್ ವಿಡಿಯೋ ಇದ್ರೆ ಕಳ್ಸುದು. ಅಂದ್ರೆ ನಾನು ಹೋಗಿ ಮಾಡ್ಲಿ ಅಂತ ಹೇಳಿ ಎಂತದೋ ಗೊತ್ತಿಲ್ಲ. ಇವತ್ತೆಲ್ಲಿಗೆ ಹೋಗಿಲ್ದ ಅನ್ಕೊಂಡಲ್ಲಿಗೆ ಅದನ್ನೆಲ್ಲ ಕೇಂದ್ರಳಿಗೆ ಒಂಥರ ಏನೋ ಒಂಥರ ಎಕ್ಸ್ಟ್ರಾ ಮೋಟಿವೇಶನ್ ಮಾಡ್ಕೊಂಬ. ಅದಕ್ಕೋಸ್ಕರ ಈ ಸಪೋರ್ಟ್ ಹಿಂಗೆ ಜಾಸ್ತಿ ಆಗಲಿ ಅಂತ ಬೇಡ್ಕೊಂಬ. ಇಲ್ಲಿ ಈಗ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಈಗ ಇಲ್ಲಿ ಯಾವ್ದೋ ಒಂದು 3 ಕಿಲೋಮೀಟರ್ ಎಷ್ಟೋ ಗೊತ್ತಿಲ್ಲ, ಇಲ್ಲೇ ಒಂದ್ ಹತ್ರದಲ್ಲಿ ಫಾಲ್ಸ್ ಇತ್ತು ಅಂತ ಹೇಳ್ರ ಅವ್ರ ಗೈಡ್ ಮಾತ್ರ ಬರಲ್ಲ. ಇಲ್ಲಿ ಕುದುರೆ ಮುಗ್ದಾಗ ಅದೊಂದು ಬೇಜಾರು, ಗೈಡಿಗೆ ದುಡ್ಡು ತಗಂತ್ರ ಗೈಡ್ ನಮ್ಮ ಒಟ್ಟಿಗೆ ಇರುದಿಲ್ಲ. ಕುದುರೆ ಮುಖ ಪೀಕಲ್ಲು ಹಂಗೆ ಅವನು ಒಳ್ಳೆ ಪೆಟ್ರೋಲ್ ಹಾಕ್ದವ್ರ ತರ ಓಡ್ತಿದ್ದ, ಎಲ್ಲಿಗಂತ ಕೇಳ್ಬೇಡಿ. ಅದಾದ್ಮೇಲೆ ಫಸ್ಟ್ ಒಂದಿರ್ತ್ರ ಎಂಟ್ರಿ ಹೊಪ್ಪತ್ತಿಗೆ ಹೋಗ ಅನ್ಕೊಂಡಿರತ್ ಗೈಡನ್ನ, ಅವ್ರದ್ದು ಫೋಟೋ ಹೊಡೆದಿಟ್ಕೊಂಡ್ ನಾವು ಲಾಸ್ಟ್ ಒಪ್ಪತ್ತಿಗೆ ಬಂದ್ಕೊಂಡ ಈ ಫೋಟೋ ಬೇರೆ ಎಲ್ಲಿದ್ರು ಅಂತ ತೋರ್ಸಕ್ ಆಯ್ತು, ಗೈಡ್ ಸಿಕ್ಕ್ರ ಮುಗೀತು, ಟ್ರೆಕ್ಕಿಂಗ್ ಕಂಪ್ಲೀಟ್. ಇಲ್ಲೂ ಅಷ್ಟೇ, ಫಸ್ಟ್ ಈಗ ಒಂದ್ ಸಿಕ್ಕಿರ ಎಂಟ್ರೆನ್ಸ್ ಗೆ ನಾನಣ್ಣ ಅಂತ ಹೇಳಿ ಹೇಳ್ರ ಅವ್ರೆ. ಈಗ ಎಲ್ಲಿದ್ರು ಗೊತ್ತಿಲ್ಲ, ಜನ ಪತ್ತಿಲ್ಲ, ಮೇಲೆ ಟಾಟಾ ಮಾಡ್ತಿದ್ರು ನಮ್ಗೆ ಇಳುವತ್ತಿಗೆ. ಹೋಯ್ನಕ್ಕ ಇಲ್ಲೇ ಫಾಲ್ಸ್ ಇತ್ತಂದ್ರೆ ಎಂತ ಜನ ಮಾರ. ಅದು 500 ತಕೊಂಡ್ರು ಬೇಜಾರಿಲ್ಲ, 1,000 ಗೈಡಿಗೆ. ಒಬ್ಬಿಬ್ರು ಎಲ್ಲ ಬಂದ್ರೆ ಪೂರೈಸುದಿಲ್ಲ, 1-5-6 ಜನ ಬಂದ್ರೆ ಅಡ್ಡಿಲ್ಲ. ಲಾಸ್ಟ್ ಟೈಮ್ ನಾಯಿ ಯಾರು ಇದ್ದಿತ್ ಮಾರೆ ಕುದುರೆ ಮುಖ ಆ ಫಾಲ್ಸ್ ಈಗ ಹೋಯ್ ಅಲ್ಲಿ ಸಿಕ್ವಾ ಅಲ್ಲಾರ. ಇಲ್ದಿದ್ರೆ ಇನ್ನೊಂದು ಫಾಲ್ಸ್ ಇತ್ತು ನಮ್ಮ ಹತ್ರ, ನಮ್ದು ಫಸ್ಟ್ ಇಂದ ಬೇಸ್ ಪ್ಲಾನ್ ಅಲ್ಲಿ ಇದ್ದ ಫಾಲ್ಸ್. ಈಗ ಹೋದಿದ್ ಫಾಲ್ಸ್ ಸಡನ್ ಡಿಸೈಡ್ ಆದ, ಅದು ಆಯಿಲ್ಲ ಅಂದ್ರೆ ಇನ್ನೊಂದು ಫಾಲ್ಸ್ ಇತ್ತು ಅಲ್ಲಿಗೆ.
ಇಲ್ಲಿಗೆ ಗಂಗಾಡಿ ಕಲ್ಲು ಚಾರಣ ಮುಕ್ತಾಯಗೊಳ್ಳುತ್ತದೆ. ಸೊ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಂಧು ಮಿತ್ರರೇ, ಬಂಧು ಬಾಂಧವರೇ ಹಾಗೂ ಅಕ್ಕ ತಂಗಿಯರೇ, ಅಗ್ರಜ ಮೈನ್ ಆಗಿ ಅಗ್ರಜ. ಬಾಯ್ ಅಗ್ರಜ, ಮುಗಿಸ್ತೆ ಸಿಕ್ತೆ ನೆಕ್ಸ್ಟ್ ವಿಡಿಯೋದಾಗೆ. ಅಲ್ಲಿ ತನಕ ಕಾಯ್ತಾ ಇರಿ, ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾರೆ. ಬಾಯ್ 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 ಫ್ರಮ್ ಗಂಗಾಡಿ ಕಲ್ಲು. ಬಾಯ್. ಅಪ್ಪ ಇರ್ಮಾಯಿ ಫಾಲ್ಸಿಗೆ ಬಂತ. ಇರ್ಮಾಯಿ ಫಾಲ್ಸಿಗೆ ಬಂದದ್ದು ಹೌದು, ಯಾರು ಟೈಮ್ ಆಯ್ತು, ಬಿಡುದಿಲ್ಲ ಅಂತಿದ್ರು. ಅಪ್ಪ ಓಡು ಓಡು ಓಡು. ನಾವು ಸುಮಾರು ದೂರದಿಂದ ಕುಂದಾಪುರದಿಂದ ಬಂದಿತ್ತು ಮಾರು. ಅಲ್ಲ ನಾವು ಜಸ್ಟ್ ಇಳಿದಿಲ್ಲ, ಫೋಟೋ ತೆಗೆದು ಬರ್ತೇವೆ, ಹೋಗ್ಲಿಕ್ಕೆ ಒಂದು 10 ನಿಮಿಷ ದಾರಿ ಫಾಸ್ಟ್ ಓಡ್ತೇವೆ ನಾವು.